ಅಲ್ಲ ಮುತ್ತತ್ತಿ, ಒಂದ್ ಹುಡುಗಿ ಸಿಕ್ಬಿಟ್ಲು ಅಂತ ನಮ್ ಕೆಲ್ಸ ಎಲ್ಲ ಬಿಟ್ಬಿಟ್ರೆ ನನ್ ಗತಿ ಹೆಂಗೆ? ನೋಡು ವಸ್ತುಡ್ಡಿ, ಮೋಸ ಕಳ್ತನಲ್ಲ ಏನು ಮಾಡಲ್ಲ ಅಂತ ನಾನು ನೀರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಮುತ್ತತ್ತಿ, ಸರಿ, ಒಂದೇ ಒಂದ್ ಕಳ್ತನ ಮಾಡ್ತೀನಿ. ಅದ್ ಎಷ್ಟು ದುಡ್ದಿರ್ಬೇಕು ಅಂದ್ರೆ ವಸ್ತುಡ್ಡಿ, ಇಬ್ರು ಲೈಫ್ ಸೆಟ್ಲ್ ಮಾಡ್ಬೇಕು. ಅಂತದೇನಾದ್ರೂ ಇದ್ರೆ ನೋಡಪ್ಪ, ಬೇಕಾದ್ರೆ ಆವಾಗ ಯೋಚನೆಗಳು ಮಾಡೋಣ. ಏನಂತ್ಯ? ಮೈ ಮೇಲೆ ಇಷ್ಟೊಂದು ಏರ್ಕೊಂಡಿದ್ದಾಳೆ ಅಂತಂದ್ರೆ ಇನ್ನು ಪೆಟ್ಟಿಗೆಯಲ್ಲಿ ಎಷ್ಟಿರುತ್ತೆ ಮುತ್ತತ್ತಿ? ಹುಷಾರಾಗಿ ಕೆಳಗೆ ಇಳಿಸಿ. ಕರೆಕ್ಟ್ ಅಲ್ಲೋ ಮಾವ, ಹೊಡೆದ್ರೆ ಅವಳು ಪೆಟ್ಟಿಗೆನೆ ಹೊಡೆದ್ ಬಿಡ್ಬೇಕು. ಏನ್ ಇಷ್ಟೊಂದು ಭಾರ ಇದೆ? ವಾರದಲ್ಲಿ ಒಂದ್ ದಿವಸದ ಒಡವೆ ನನ್ ಮೈ ಮೇಲೆ ಇದ್ರೆ ಇನ್ನು 6 ದಿವಸದ ಒಡವೆ ಪೆಟ್ಕೆಲಿದೆ. ತಗೊಳ್ಳಿ ನಿಮ್ ಕೂಲಿ. 500 ರೂಪಾಯಿ ಚಿಲ್ಲರೆ ಇಲ್ಲಮ್ಮ. ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ. ನಮಸ್ಕಾರ. ವರ್ಲ್ಡ್ ಬ್ಯಾಂಕೇ ಸಿಕ್ಬಿಡ್ತಲ್ಲ ಮುತ್ತತ್ತಿ. ಹೌದು ವಸ್ತುಡ್ಡಿ. ಹಾಜಿ ಕ್ಯಾಜಿ ಪೆಟ್ಟಿಗೆ ಇಲ್ಲೇ ಇಟ್ಟು ಟಿಕೆಟ್ ತಗೊಳ್ಳೋಣ ಅನ್ಕೊಂಡ್ರೆ ಎಲ್ರೂ ಕಳ್ರಾಗೆ ಇದಾರೆ. ನೀವ್ ಮಾತ್ರ ಒಳ್ಳೆಯವ್ರ ತರ ಕಾಣಿಸ್ತಿದ್ದೀರಾ. 1 ಮಿನಿಟ್. ಏನೋ ತಾಯಿ, ಚಿಕ್ಕ ವಯಸ್ಸಿಂದ ಒಳ್ಳೆತನ ಮೈ ಗಂಟ್ಕೊಂಡ್ಬಿಟ್ಟಿದೆ. ಈ ಪೆಟ್ಟಿಗೆ ಸ್ವಲ್ಪ ನೋಡ್ಕೋತೀರಾ? ನಾನ್ ಟಿಕೆಟ್ ತಂದ್ಬಿಡ್ತೀನಿ. ಅಯ್ಯೋ, ನೀವ್ ಹೋಗ್ಬಾರಮ್ಮ. ಇನ್ ಮೇಲೆ ಈ ಪೆಟ್ಟಿಗೆ ನಮ್ದೇ ಅನ್ಕೋ. ಅನ್ಕೊಳೋದ್ ಏನ್ ಬಂತು ವಸ್ತುಡ್ಡಿ, ನಮ್ದೇನೆ. ನೀವು ಬನ್ನಿ ತಾಯಿ. ಥ್ಯಾಂಕ್ ಯು ಭಯ್ಯ. ವಸ್ತುಡ್ಡಿ, ಹರಿಯೋಂ ಹರ ಮುತ್ತತ್ತಿ ಚಿರಪರ. ವಸ್ತುಡ್ಡಿ, ಲೈಫ್ ಸೆಟ್ಲ್ ಆಗೋಯ್ತು. ವಸ್ತುಡ್ಡಿ, ಲೈಫ್ ಸೆಟ್ಲ್ ಆಗೋಯ್ತು. ಹೌದು, ಇಷ್ಟು ದುಡ್ಡು ಇಟ್ಕೊಂಡು ಏನೇನ್ ಮಾಡ್ಬೇಕು ಅಂತ ಇದೆಯಾ? ದೇವನಹಳ್ಳಿಯಲ್ಲಿ ಒಂದು ಸೈಟ್ ತಗೋಬೇಕು. ಏರೋಪ್ಲೇನ್ ಎಲ್ಲ ನಮ್ಮ ಮನೆ ಮೇಲೆ ಹೋಗ್ಬೇಕು. ಅದ್ರಲ್ಲಿ ಇನ್ನೊಂದು ಮಾತು ಕೇಳ್ತೀನಿ ಕೇಳು. ಏನು? ಏನಂದ್ರೆ 7 ದಿನದ ಒಡವೆ ಲೆಕ್ಕ ಇಡ್ಕೋ. 1 ದಿನದ ಒಡವೆ ರಾಜಸ್ಥಾನಿ ಹುಡುಗಿ ಮೈ ಮೇಲೆ ಆಲ್ರೆಡಿ ಇದೆ, ಕರೆಕ್ಟಾ? ಇನ್ನು ಉಳಿದಿರೋದು 6 ದಿನದ ಒಡವೆ. ಅದ್ರಲ್ಲಿ ಅರ್ಧ ನಿನಗೆ, ಅರ್ಧ ನನಗೆ. ಹೆಂಗೆ? ಬಂಗಾರ. ಈ ಕೈ ಅಲ್ಲಿರ್ಲಿ, ಆ ಎಡಗೈ ನನಗಿರ್ಲಿ. ಯಾಕೋ? ನನಗೂ ಲೆಕ್ಕ ಗೊತ್ತು ಸತಿ. ಯಾವ ಲೆಕ್ಕ? ನಿನಗೆ 4 ಭಾಗ, ನನಗೆ 2 ಭಾಗ. ಕರೆಕ್ಟ್ ಆಗಿ 50-50. ಯಾಕೋ? ಯಾಕೆ ಕೊಡ್ಬೇಕಾ ನಿನಗೆ? ಹೌದು. ಹೆಂಗೆ? ಯಾವ ಲೆಕ್ಕ? ಹೆಂಗೆ? ಎಲ್ಲ ಏನ್ ನನ್ನ ಐಡಿಯಾ ಇದೆ? 50-50 ನಿನ್ ನಡಿಬಾರ್ದ. ಏನ್ರ ಎಲ್ಲಿಂದ ಹೊಡ್ಕೊಂಡ್ ಬಂದ್ರಿ ಬಾಕ್ಸ್? ಹೊಡ್ಕೊಂಡ್ ಬಂದಿದ್ದಲ್ಲ ಸರ್, ನಮ್ ಸ್ವಂತದ್ದು, ಅವರ್ ಓನು. ಈ ಬಾಕ್ಸ್ಗೂ ನಿಮಗೂ ಈ ಲೊಕೇಶನ್ಗೂ ಯಾವುದೇ ತರದ ಕನೆಕ್ಷನ್ ಕಾಣ್ತಾ ಇಲ್ಲ. ಏನಿದೆ ಅದರಲ್ಲಿ? ಅದರಲ್ಲಿ ನಮ್ದು ನಾನು ಹೇಳ್ತೀನಿ ಸರ್, ನಾವಿಬ್ರು ಬ್ಯಾಚುಲರ್ಸ್ ನೋಡಿ. ಅದಕ್ಕೆ ಇದ್ರಲ್ಲಿ ಬಟ್ಟೆ, ಟವಲ್ಲು, ಬ್ರಷ್, ನೀರೋದ್ಗಳು, ಶೇವಿಂಗ್ ಕಿಟ್ ಅನ್ನೋಕೋದೆ ಸರ್. ತೆಗೆದು ತೋರಿಸು. ಸರ್ ನಿಮ್ಗೆ ಹೇಳಿದ್ದು. ಏನ್ ಮುಖ ನೋಡ್ತಾ ಇದ್ದಲ್ಲ? ಇವನು ಪೊಲೀಸ್ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇವನು ಮಾತು ಕಟ್ಕೊಂಡು ಎದ್ರಕೊಂಡ್ಬಿಟ್ರೆ ನಾವು ಭಿಕ್ಷೆ ಬಿಡ್ಬೇಕಾಗತ್ತೆ. ಮೊದ್ಲು ಇವನ್ ವಿಚಾರಿಸ್ಬೇಕು. ನೀನಿದು ಹಳ್ಳಿಮಯ್ಯ, ಏನೋ ಪೊಲೀಸು ಅಂತ ಎಗರಾಡ್ತಾ ಇದೀಯಾ? ಕಾಕಿ ಡ್ರೆಸ್ ಹಾಕೊಂಬಂದ್ಬಿಟ್ಟು ಥೂ ಅಂದ್ಬಿಟ್ರೆ ನಡಗ್ ಬಿಡ್ತೀವ? ನಿನ್ ಮಕ ನಾಯಿನಕ್ಕ. ನೀನು ಪೊಲೀಸು ಅನ್ನೋದಕ್ಕೆ ಗ್ಯಾರಂಟಿ ಏನೋ? ನೆತ್ತಿ ಮೇಲೆ ಟೋಪಿ ಎಲ್ಲೋ, ಕೈಯಲ್ಲಿ ಲಾಠಿ ಎಲ್ಲೋ? ತೋರ್ಸೋ ತೋರ್ಸೋ ತೋರ್ಸೋ. ಹೊಸ್ದೊಡ್ಡಿ, ಪೆಟ್ಟಿಗೆ ಓಪನ್ ಮಾಡ್ಬಿಡು. ಯಾಕೆ ಹೊಸ್ದೊಡ್ಡಿ? ಕೆಳಗಡೆ ತೂತುಗಳನ್ನ ನೋಡ್ ಮಾತಾಡೋ ಸತ್ತಿ. ಅವ್ರ ಗುರಿ ಯಾಕೋ ಕೆಳಗಡೆನೆ ಇದೆ. ಸ್ವಲ್ಪ ಮೇಲ್ ಬಂದ್ರೆ ಪೆಟ್ಟಿಗೆ ತೆಗೆದ್ಬಿಡು.
ಮಕ್ಳನ್ ಕಿಡ್ನಾಪ್ ಮಾಡೋ ಗ್ಯಾಂಗ ನಿಮ್ದು? ಕಿಡ್ನಾಪ್ ನಮಗೂ ಇದಕ್ಕೂ ಸಂಬಂಧ ನಮ್ ಅಪ್ಪನ ಹೆತ್ತ ಮಗಳನ್ನೇ ಮರ್ತ್ಬಿಟ್ಯಾ? ಸಂಬಂಧನೇ ಇಲ್ಲ ಅಂದೆ? ಸಂಬಂಧ ಇದೆ ಸರ್. ನಾವು ತಮಾಷೆಗೆ ಹೌದು ಅಳಿಮಯ್ಯ, ಆಟ ಆಟಾಡ್ತಾ ಇದ್ವಿ ಸರ್. ಆಟನ? ಆಟ ನಿಮ್ಮಿಬ್ರದು ವಾಸನೆ ಬಂದಾಗ್ಲೇ ನನಗ್ ಡೌಟ್ ಬಂತು. ಏನಂತ ಸರ್? ಹೌದು, ಎಲ್ರ ನಿಮ್ ಅಡ್ರೆಸ್? ಸರ್ ಅದು ಚನ್ನಪ್ಪ ಸರ್ಕಲ್ ಪಕ್ಕ ಸತ್ಯರಾಜ್ ಮನೆ ಅಂದ್ರೆ ಯಾರ್ ಬೇಕಾದ್ರೆ ಹೇಳ್ತಾರೆ ಸರ್. ಡೈರೆಕ್ಟ್ ಆಗಿ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗು. ದಿನಾ ಬಂದ್ ಚೆಕ್ ಮಾಡ್ತೀನಿ. ಏನಾದ್ರೂ ಕಾಣಿಸ್ಲಿಲ್ಲ ಅಂದ್ಕೋ. ಸರ್ ಗನ್ಯಾಕ್ ಸರ್, ಕರ್ಕೊಂಡು ಹೋಗ್ತೀನಿ ಸರ್. ಕರ್ಕೊಂಡು ಹೋಗ್ತೀನಿ ಅಂತ ಹೇಳದ್ನಲ್ಲ. ಹೆತ್ತ ತಂದೆ ತರ ನೋಡ್ಕೋ. ಹೆತ್ತ ತಂದೆ ತರ ನೋಡ್ಕೋ. ಇಡಿಲಿ. ಕರ್ಮ ಇದು ಬೇರೆ. ಆ ರಾಜಸ್ಥಾನಿ ಹೆಣ್ಣು ಪೆದ್ರ ತರನೇ ಆಕ್ಟ್ ಮಾಡ್ಕೊಂಡು ಹಾಜಿ ಕ್ಯಾಜಿ ಅನ್ಕೊಂಡ್ ದೊಡ್ಡ ಕ್ಯಾಬೇಜ್ ಕೊಟ್ಟದ್ಲು ನಮ್ಗೆ. ಯಾರು ಪೆದ್ದಾದ್ರು ಅನ್ನೋದು ಒಂದು ಸಲ ಯೋಚನೆ ಮಾಡು ಮುತ್ತತ್ತಿ. ಅಪ್ಪ, ಈ ಮನೆ ತುಂಬಾ ಚೆನ್ನಾಗಿದೆ. ಹೌದಾ? ಸ್ವಲ್ಪ ಈ ಕಡೆ ಬಾ. ಈಗ ನಾನೊಂದು ಕೇಳ್ತೀನಿ, ಹೇಳ್ತ್ಯಾ? ನಿಮ್ ಒರಿಜಿನಲ್ ಅಪ್ಪ ಯಾರು? ನೀನೆ. ಅಲ್ಲಿ ಬಾತ್ರೂಮು ಟಾಯ್ಲೆಟ್ ತುಂಬಾ ಚೆನ್ನಾಗಿದೆ, ಹೋಗಿ ನೋಡ್ಕೊಂಬ. ಹೋಗು ಆಯ್ತಪ್ಪ. ಹೋಗು. ಇವಳು ಏನ್ ಮಾವ ಚೋಟುದಲ್ಲ, ಇಷ್ಟು ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾಳೆ ಇವಳು. ನನಗೇನ್ ಗೊತ್ತು? ಎಲ್ಲಾ ಖಾತೆನೂ ನನಗೆ ಹೇಳೇ ಓಪನ್ ಮಾಡಿದ್ಯಾ? ಎಲ್ಲಿ ಬಿದ್ದಿದ್ಯೋ ಏನೋ. ಏ ಮಾವ, ಕೊಂಕಾಗ್ ಮಾತಾಡ್ಬೇಡ ಹುಚ್ಚುಚ್ಚಾಗೆ. ಏನೋ ಕೊಂಕು ಹುಚ್ಚುಚ್ಚು ಮಾತುಗಳು. ಕೊನೆದಾಗ ಏನೋ ದೊಡ್ಡದಾಗಿ ಮಾಡ್ತೀನಿ ಅಂತೇಳಿ ನನ್ನನ್ನು ಸಿಕ್ಸಿ ನೋಡಿಲ್ಲಿ. 1 2 3 ಇನ್ನೊಂದು ಬಿದ್ದಿದ್ರೆ ಅಯ್ಯಪ್ಪ. ಅಲ್ಲ ಮಾವ, ಅದ್ ಏನು ಅಂತ ಕೇಳು. ಮಾತಾಡ್ಬೇಡ ನೀನು. ಮಗು ಬೆಳಗ್ಗೆ ಮಾಡುತ್ತೆ, ಚೆನ್ನಾಗಿ ಸ್ನಾನ ಮಾಡಿಸು. SP ಬೀಡಾಗಿತ್ತ ಬರ್ತಾನೆ, ನಿನ್ನಿಂದ ನಾಶ ಆಯ್ತೀನಲ್ಲೋ. ಮಾವ ನೀನು ಏನಲ್ ಬಂದ್ ಗಂಟಾರ ತಕ್ಷಣ ನೀನ್ ಮಾತಾಡಿದ ತಕ್ಷಣ ಅವಳೇ ನನ್ ಮಗಳ ಬಿಡ್ತಾಳ. ಅವಳು ಕುತ್ಕೊ ನಿಸ್ನೆ. ಇವಳನ್ನು ಇದು ಬೇರೆ. ಕೂತ್ಕೊ. ಏಯ್ ಹೇಳಿ ಸರ್. ಒಂದ್ ಕೂಲ್ ಡ್ರಿಂಕ್ ತಗೊಂಬ. ತಗೋ ತಗೋ, ಚೆನ್ನಾಗಿದೆ, ತಗೋ ಕುಡಿ. ಈಗ ನಾನು ಫುಲ್ ಕಂಟ್ರೋಲ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಒಂದ್ ಕೇಳ್ತೀನಿ, ಹೇಳ್ತೀಯಾ? ಹೇಳ್ತೀಯಾ? ನಿಮ್ಮಪ್ಪ ಯಾರು? ನಿಮ್ಮಪ್ಪ ಯಾರು? ನಿನ್ ಕಣ್ಣ ಮುಚ್ಚಲಾಡಕ್ ಬರುತ್ತಲ್ಲ? ಅಯ್ಯೋ ನನಗ್ ಕಂದ. ಈಗ ನಾನೇನ್ ಮಾಡ್ತೀನಿ, ಎಣಿಸ್ತೀನಿ ನಿಂತ್ಕೊಂಡು. ನೀನೋಗ್ ಬಚ್ಚಿಟ್ಕೋ. ನಾನ್ ಕರಿಯೋ ತನಕ ಯಾರ್ ಕರೆದ್ರೂ ಹೊರಗ್ ಬರ್ಬೇಡ, ಗೊತ್ತಾಯ್ತಲ್ಲ? ಬಚ್ಚಿಟ್ಕೋ. ಹೋಗೋಗಲ್ಲಿ, ಒಳಗೋಗು. ಹೊಸದೊಡ್ಡೆ, ಎಲ್ಲಿಗೆ ಹೋಗ್ತಾ ಇದ್ಯಾ? ಈ ವರ್ಷ ಎಲ್ಲ ಬೇಡ. ನೀನೇನೋ ಹಾಯಾಗಿ ಮಗುನ ಬಿಟ್ಟು ಬಂದ್ಬಿಟ್ಟೆ. ಈಗ ಇನ್ಸ್ಪೆಕ್ಟರ್ ಬಂದು ನನ್ಗೆ ಅಟ್ಕಾಯಿಸ್ಕೊತಾನೆ. ನಾನು ಹೋಗ್ತಾ ಇದ್ದೀನಿ. ಮಾವ, ಇಷ್ಟ ದಿನ ಜೊತೆಗೆ ಬಾಳಿ ಬದುಕಿ ಕಷ್ಟದಲ್ಲಿ ನನ್ನ ಬಿಟ್ಟು ಹೋಗ್ತದ. ಈಗ ಇನ್ಸ್ಪೆಕ್ಟರ್ ಬಂದು ಮಗುನ ಕೇಳಿದ್ರೆ ಎಲ್ಲಿಂದ ತರ್ತೀಯ? ಯಾರನ್ನ ತೋರಿಸ್ತೀಯ?
ನಿಮ್ಮ ಎಲ್ರ ಇದ್ದೀರಾ? ಸಗಣಿನೂ ಇಲ್ಲೇ ಬೀಳ್ತು. ಹಲೋ, ಏನೋ ಮಾಡ್ತಿದ್ದೆ ಒಳಗೆ? ನಾನಣ್ಣ. ಬಾರೋ ಹೊರಗೆ, ಬಾರೋ ನೀನು. ಈ STD ಬೂತು, ಆ ಸ್ಟ್ರೀಟ್ ಲೈಟ್ಸ್, ಪೊಲೀಸ್ ಬ್ಯಾರಿಗೇಟು, ಆ ಪೋಸ್ಟ್ ಬಾಕ್ಸ್ ಇದನ್ನೆಲ್ಲ ನೋಡ್ತಾ ಇದ್ರೆ ಪಕ್ಕ ಕಳ್ರು ಮನೆ ತರನೇ ಇದೆಯಲ್ಲಯ್ಯ. ಕಳ್ರೇನಾ ನೀವು? ಕದ್ಕೊಂಬಂದಿದ್ದಲ್ಲ ಸರ್, ಸೆಕೆಂಡ್ ಹ್ಯಾಂಡು. ಸರ್, ಕಳ್ರು ಅಂದ್ರೆ ಮನುಷ್ಯರ ತರ ಇರ್ತಾರ? ಏನ್ ಕಿಂಡಲ್ಲ, ಸೊಂಟ ಮುರಿದಾಕ್ಬಿಡ್ತೀನಿ. ಎಲ್ಲ ಕಂಟಿನ್ಯೂಟಿ ಪಂಚ. ಅವನೆಲ್ಲ ಸತ್ಯರಾಜು. ಸತ್ಯರಾಜು ಅಂದ್ರೆ ಅವ್ರ ಯಾರು ಸರ್? ಎಲ್ಲೋ ಕೇಳ್ದಂಗಿದೆ. ನಂಗೆ ಗೊತ್ತಿಲ್ಲ ಸರ್, ನಂಗೆ ಗೊತ್ತಿಲ್ಲ. ಯಾಕೆ ಇಷ್ಟು ಬೆದರ್ತಾ ಇದೀಯಾ? ಕೆಲ್ಸ ಕೈ. ಮಗು ಎಲ್ಲ ಗಾಡಿ ಸತ್ಯರಾಜು ಎಲ್ಲಿದ್ದಾನೆ ಅಂತ ತೋರ್ಸು. ಅವನ್ ಪಕ್ಕದಲ್ಲಿ ಆ ಮಗು ಏನಾರು ಇಲ್ಲ ಅಂದ್ಕೋ. ನಡಿಯ ತೋರ್ಸ. ಹಾ, ಅಪ್ಪ ಈ ಆಟ ಚೆನ್ನಾಗಿದೆ ಅಪ್ಪ. ಈ ಆಟ ಇನ್ನೊಂದ್ಸತಿ ಆಟ ಆಡೋಣ. ಎಲ್ಲ ಇಲ್ಲ ಸರ್, ಬನ್ನಿ ಸರ್. ಸ್ವಾಮಿಯೇ ಶರಣಮಯ್ಯಪ್ಪ. ಮಗು ಮಲಗಿದೆ. ವೆರಿ ಗುಡ್. ನೀನ್ ಯಾಕೆ ಬೇರ್ತಾ ಇದೀಯಾ? ಫ್ಯಾನ್ ಇನ್ನು ಕದ್ದಿಲ್ಲ ಸರ್. ಏನ? ಫ್ಯಾನ್ ಇನ್ನು ತಗೊಂಡಿಲ್ಲ ಸರ್. ಪಾಪ ಬಂತಲ್ಲ ಸರ್, ತಗೋತಿ ಸರ್. ಸದ್ಯಕ್ಕೆ ಶೆಕೆ ಆಗ್ತದೆ ಸರ್. ಚೆನ್ನಾಗಿ ನೋಡ್ಕೋ. ಹ್ಞೂ ಸರ್. ಬರಯ್ಯ. ನಾನ್ ಯಾಕೆ ಸರ್? ಬಾ. ನೀರು 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 ನೀರು. ಅಪ್ಪ ಇನ್ನೊಂದ್ಸತಿ ಆಟ ಆಡೋಣ.